ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿ ವಿ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಇಂದು ನಡೆದ ನವೋದಯ ಶಾಲೆಗಳ ಪ್ರವೇಶ ಪರೀಕ್ಷೆಯ ಪ್ರಶ್ನೆಗಳ ಕೀ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬರೋದು ಮಾನಸಿಕ ಸಾಮರ್ಥ್ಯದ ಪರೀಕ್ಷೆ. ಏನು ಕೊಟ್ಟಾರಪ್ಪ ಅಂದರೆ ಇಲ್ಲಿ ಪ್ರಶ್ನೆ ಸಂಖ್ಯೆ 1ರಿಂದ 4ರಲ್ಲಿ ಪ್ರತಿಯೊಂದು ಎ, ಬಿ, ಸಿ ಮತ್ತು ಡಿ ಅಕ್ಷರಗಳುಳ್ಳ 4 ಆಕೃತಿಗಳನ್ನು ಕೊಡಲಾಗಿದೆ. ಈ 4 ಆಕೃತಿಗಳಲ್ಲಿ 3 ಆಕೃತಿಗಳು ಒಂದು ವಿಧದಲ್ಲಿ ಒಂದನ್ನೊಂದು ಹೋಲುತ್ತದೆ ಮತ್ತು ಉಳಿದ ಒಂದು ಅವುಗಳಿಗಿಂತ ಭಿನ್ನವಾಗಿದೆ. ಹೀಗೆ ಭಿನ್ನವಾಗಿರುವ ಆಕೃತಿಯನ್ನು ಕಂಡುಹಿಡಿದು ನಿಮ್ಮ ಉತ್ತರವನ್ನು ಸೂಚಿಸಿರುವ OMR ಉತ್ತರ ಹಾಳೆಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆ ಮುಂದುಗಡೆ ಇರುವ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿರಂದಾರೆ. ಇಲ್ಲೇನದ ಅಂತ 1ರಿಂದ 4ರಲ್ಲಿ ಏನು ಕೊಟ್ಟಾರಂದ್ರೆ 3 ಒಂದಕ್ಕೊಂದು ಹೊಂದುತ್ತಾವೆ, ಒಂದು ಮಾತ್ರ ಸಂಪೂರ್ಣವಾಗಿ ವಿಭಿನ್ನವಾಗಿರ್ತೈತಿ. ಅದನ್ನು ನೀವು ಕಂಡುಹಿಡ್ದು ಸೂಚಿಸಬೇಕು. ಅದ್ರೊಳಗೆ ಒಂದನೇದ್ರಾಗ ಯಾವುದು ವಿಭಿನ್ನ ಆಗೈತೆ ಅಂದ್ರೆ ನಾವಿಲ್ಲಿ ಕೇವಲ ಆನ್ಸರ್ಗಳನ್ನ ಅಷ್ಟೇ ನೋಡ್ತಾ ಹೋಗೋಣ. ಒಂದನೇದ್ರಲ್ಲಿ ವಿಭಿನ್ನ ಯಾವುದಪ್ಪ ಅಂದ್ರೆ ಆಪ್ಷನ್ ಡಿ ಒಂದು ವಿಭಿನ್ನವಾಗಿದೆ. ನೆಕ್ಸ್ಟ್ ಎರಡನೇ ಕ್ವಶನ್ ನೋಡೋದಾದ್ರೆ ಅದರಲ್ಲಿ ಯಾವಪ್ಪ ಅಂದ್ರೆ ಆಪ್ಷನ್ ಸಿ ಎಲ್ಲದಕ್ಕಿಂತ ವಿಭಿನ್ನವಾಗಿ ಕಂಡು ಬರ್ತೈತಿ. ನಂತರ ಮೂರನೇದು ನೋಡೋದಾದ್ರೆ ಮೂರನೇದಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ. ನಂತರ 4ನೇದರಲ್ಲಿ ಯಾವ್ದು ತಪ್ಪಂದ್ರೆ ಆಪ್ಷನ್ ಡಿ ತಪ್ಪಾದ ಉತ್ತರ. ನಂತರ ನೋಡೋದಾದ್ರೆ ಭಾಗ 2 ಪ್ರಶ್ನೆ ಸಂಖ್ಯೆಗಳು 5ರಿಂದ 8ರಲ್ಲಿ ಪ್ರಶ್ನೆ ರೂಪದ ಒಂದು ಆಕೃತಿಯನ್ನು ಎಡಬದಿಗೆ ಕೊಡಲಾಗಿದೆ. ಇಲ್ಲಿ ಯಾವ ಥರ ಆಯ್ತು ಅಂದ್ರೆ ಇಲ್ಲಿ ಇದ್ದಂಥ ಚಿತ್ರವನ್ನೇ ಇಲ್ಲಿಯೂ ಕೊಡಲಾಗಿದೆ. ಅದನ್ನು ಸರಿಯಾಗಿ ಗುರುತಿಸಿ ನಿಮ್ಮ OMR ಶೀಟ್ನಲ್ಲಿ ಮಾರ್ಕ್ ಮಾಡಬೇಕು. ಅದರಲ್ಲಿ 5ನೇದು ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಸಿ ಇಸ್ ಸರಿಯಾದ ಉತ್ತರ. ಮತ್ತು 6ನೇದು ನೋಡೋದಾದ್ರೆ 6ನೇದು ಕೂಡ ಆಪ್ಷನ್ ಸಿ ಇಸ್ ಸರಿಯಾದ ಉತ್ತರ. ಆಪ್ಷನ್ 7 ಸರಿಯಾದ ಉತ್ತರ ಬಿ. ಆಪ್ಷನ್ 8 ಇದು ಸಹ ಆಪ್ಷನ್ 8 ಸಹ ಸರಿಯಾದ ಉತ್ತರ ಬಿ ಆಗಿ ಬರ್ತದೆ. ಮುಂದಿನದಾಗಿ ಭಾಗ 3ರಲ್ಲಿ ನೋಡೋದಾದ್ರೆ ಪ್ರಶ್ನೆ ಸಂಖ್ಯೆ 9ರಿಂದ 12ರಲ್ಲಿ ಎಡಬದಿಗೆ ಪ್ರಶ್ನೆ ರೂಪದ ಆಕೃತಿಯನ್ನು ಕೊಟ್ಟು ಅದರ ಒಂದು ಭಾಗವನ್ನು ಲೋಪಗೊಳಿಸಲಾಗಿದೆ. ಅದರ ಮಿಕ್ಕ ಭಾಗವನ್ನು ಬಲ ತುದಿಗೆ ಕೊಟ್ಟ ಎ, ಬಿ, ಸಿ, ಡಿ ಅಕ್ಷರಗಳ ಆಕೃತಿಯಲ್ಲಿ ಕೊಡಲಾಗಿದೆ. ಅಂದರೆ ಇಲ್ಲಿ ಏನು ಮಾಡ್ಯಾರ ಅಂದ್ರೆ 9ರಲ್ಲಿ ಏನು ಮಾಡ್ಯಾರ ಅಂದ್ರೆ ಒಂದು ಭಾಗವನ್ನು ಲೋಪಗೊಳಿಸ್ಯಾರ. ಅದಕ್ಕೆ ಸರಿ ಹೊಂದುವಂಥ ಆಕೃತಿಯನ್ನು ನೀವು ಇಲ್ಲಿ ಹುಡುಕಿ ಸರಿಯಾದ ಉತ್ತರನ ಬರಿಬೇಕೈತಿ. ಇವಾಗ 9ನೇದರಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಡಿ ಇಸ್ ಸರಿಯಾದ ಉತ್ತರ. ನೆಕ್ಸ್ಟ್ 10ನೇದು ನೋಡೋದಾದ್ರೆ 10ನೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. 11ನೇದು ನೋಡೋದಾದ್ರೆ 11ನೇದು ಸರಿಯಾದ ಉತ್ತರ ಆಪ್ಷನ್ ಸಿ. 12ನೇದರ ಸರಿಯಾದ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್ 13ನೇದು ನೋಡೋದಾದ್ರೆ ಇಲ್ಲೇನು ಕೊಟ್ಟಾರಂದ್ರೆ ಅವರು ಭಾಗ 4 ಪ್ರಶ್ನೆ ಸಂಖ್ಯೆಗಳು 13ರಿಂದ 16ರಲ್ಲಿ ಎಡಬದಿಗೆ 3 ಪ್ರಶ್ನೆ ರೂಪದ ಆಕೃತಿಯನ್ನು ಕೊಟ್ಟು 4ನೇ ಆಕೃತಿಯ ಸ್ಥಾನವನ್ನು ಖಾಲಿ ಇಡಲಾಗಿದೆ. ಈ ಪ್ರಶ್ನೆ ರೂಪದ ಆಕೃತಿಗಳು ಒಂದು ಶ್ರೇಣಿಯಲ್ಲಿವೆ. ಬಲಗಡೆ ಕೊಟ್ಟಿರೋ ಉತ್ತರದ ರೂಪದ ಆಕೃತಿಗಳಲ್ಲಿ ಯಾವುದು ಒಂದು ಪ್ರಶ್ನೆ ರೂಪದ ಆಕೃತಿಗಳಲ್ಲಿ ಖಾಲಿ ಇರುವ ಸ್ಥಾನಕ್ಕೆ ಸರಿಯಾದ ಹೊಂದಿಕೆಯಾಗಿದೆ ಎಂಬುದನ್ನು ತಿಳಿಸ್ರಿ ಅಂತಾರೆ. ಇಲ್ಲಿ ಅಂದ್ರೆ ಒಂದು ಆಕೃತಿಯನ್ನು ಕೊಟ್ಟುವಂಥ ಬಂದಾರ ಶ್ರೇಣಿಯಲ್ಲಿ. ಅದಕ್ಕೆ ಸರಿ ಹೊಂದುವಂಥ ಒಂದು ಆಕೃತಿ ನಿಮಗೆ ಉತ್ತರದಲ್ಲಿ ಕೊಟ್ಟಾರ. ಎ, ಬಿ, ಸಿ, ಡಿ ಅಂತೇಳಿ 4 ಆಪ್ಷನ್. ಅದರಲ್ಲಿ ಸರಿಯಾದ ಉತ್ತರನ ಬರೀಬೇಕು. ಇವಾಗ 13ನೇದರ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ. 14ನೇದು ನೋಡೋದಾದ್ರೆ 14ನೇದು ಸರಿಯಾದ ಉತ್ತರ ಆಪ್ಷನ್ ಡಿ. 15ನೇದರ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. 14ನೇದರ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ 14ನೇದರ ಸರಿಯಾದ ಉತ್ತರ. ನೆಕ್ಸ್ಟ್ 18 ಭಾಗ 5ರಲ್ಲಿ ನೋಡೋದಾದ್ರೆ ಪ್ರಶ್ನೆ ಸಂಖ್ಯೆಗಳು 17ರಿಂದ 20ರಲ್ಲಿ 3 ಪ್ರಶ್ನೆ ರೂಪದ ಆಕೃತಿಗಳು ಅನಂತರ 4ನೇ ಆಕೃತಿಯ ಸ್ಥಾನದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೊಡಲಾಗಿದೆ.
ಇಲ್ಲಿ ಮೊದಲಿನ 2 ಪ್ರಶ್ನೆ ರೂಪದ ಆಕೃತಿಗಳಲ್ಲಿ ಒಂದು ಬಗೆಯ ಸಂಬಂಧವಿದೆ. ಇಲ್ಲಿ ಏನು ಮಾಡ್ಯಾರಪ್ಪ ಅಂದ್ರೆ 1ನೇದಕ್ಕೆ ಮತ್ತು 2ನೇದಕ್ಕೆ ಒಂದು ಸಂಬಂಧನ ರೂಪಿಸ್ಯಾರ ಅವರು. 3ನೇದಕ್ಕೆ ಮತ್ತು 4ನೇದಕ್ಕೆ ಇಲ್ಲಿ ಯಾವ ಸಂಬಂಧ ಹೊಂದೈತೆ ಅನ್ನೋದನ್ನು ನೋಡಿ ನೀವು ಏನು ಮಾಡೋಕೈತಿ ಇಲ್ಲಿ ಬರಿ ಅನ್ಬೇಕು. ಇಲ್ಲಿ ಕೊಟ್ಟಾರ ಅವರು. ಇದ್ರೊಳಗ 17ನೇದ್ರ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 18ನೇದ್ರ ಸರಿಯಾದ ಉತ್ತರ ಆಪ್ಷನ್ ಎ. 19 ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 20ನೇದು ನೋಡೋದಾದ್ರೆ 20ನೇದ್ರ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 21 ನೋಡೋದಾದ್ರೆ 21 ಏನು ಕೊಟ್ಟಾರಂದ್ರೆ ಪ್ರಶ್ನೆ ಸಂಖ್ಯೆಗಳು 21ರಿಂದ 24ರಲ್ಲಿ ಜಾಮಿತಿಯ ಆಕಾರ ತ್ರಿಕೋನ ಚೌಕ ವಲಯವನ್ನು ಎಡಬದಿಗೆ ಕೊಟ್ಟು ಅದರ ಒಂದು ಭಾಗವನ್ನು ಲೋಪಗೊಳಿಸಲಾಗಿದೆ. ಬಲಗಡೆ ಕೊಟ್ಟಿರುವ ABCDಯ ಅಕ್ಷರವುಳ್ಳ ಉತ್ತರ ರೂಪದ ಆಕೃತಿಯನ್ನು ಗಮನಿಸಿ ಅವುಗಳಲ್ಲಿ ಒಂದು ದಿಕ್ಕನ್ನು ಬದಲಿಸಿದರೆ ಪ್ರಶ್ನೆ ರೂಪದ ಆಕೃತಿ ಲೋಪವಾದ ಭಾಗಕ್ಕೆ ಸರಿ ಹೊಂದುತ್ತದೆ. ಇದೇನು ಕೊಟ್ಟಾರಂದ್ರೆ ಒಂದು ಚಿಹ್ನೆ ಒಳಗೆ ನೋಡ್ಯಾರಂದ್ರೆ ಒಂದು ಆಕೃತಿಯನ್ನು ಕೊಟ್ಟು ಅದರಲ್ಲಿ ಅರ್ಧ ಭಾಗನ ಲೋಪಗೊಳಿಸ್ಯಾರ. ಇದರಲ್ಲಿ ಯಾವುದು ಸರಿಯಾಗಿ ಜೋಡಿಸಿರೋದಕ್ಕೆ ಸರಿಯಾದ ಒಂದು ಆಕೃತಿ ಆಗ್ತೈತೆ ಅಂತ ಕೇಳೋರು. ಇದ್ರೊಳಗ 21ನೇದ್ರ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಬಿ ಇಸ್ ದ ರೈಟ್ ಆನ್ಸರ್. 22 ನೋಡೋದಾದ್ರೆ 22ನೇದು ಸಹ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 23ನೇದಕ್ಕೆ ಬಂದ್ರೆ ಎ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ 24ನೇದು ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋದಾದ್ರೆ ಭಾಗ 7 ಪ್ರಶ್ನೆ ಸಂಖ್ಯೆಗಳು 25ರಿಂದ 28ರಲ್ಲಿ ಪ್ರಶ್ನೆ ರೂಪದ ಒಂದು ಆಕೃತಿಯನ್ನು ಎಡಬದಿಗೆ ಕೊಡಲಾಗಿದೆ ಮತ್ತು ABCD ಎಂಬ ಅಕ್ಷರವಲ್ಲ 4 ಉತ್ತರ ರೂಪದ ಆಕೃತಿಗಳನ್ನು ಬಲಬದಿಗೆ ಕೊಡಲಾಗಿದೆ. ಬಲಬದಿಗೆ ಕೊಟ್ಟ ಆಕೃತಿಗಳಲ್ಲಿ ಯಾವುದು ಒಂದು ಕನ್ನಡಿಯನ್ನು XY ಜಾಗಕ್ಕೆ ಹಿಡಿದಾಗ ಪ್ರಶ್ನೆ ರೂಪದ ಆಕೃತಿ ಪ್ರತಿಬಿಂಬವಾಗುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಕೇಳೋರು. ಇವಾಗ ಇಲ್ಲೇನು ಕೊಟ್ಟಲ್ಲ ಅವನ್ನ ಕನ್ನಡಿಯಲ್ಲಿ ಹಿಡಿದಾಗ ಯಾವ ಥರನಾದಂಥ ಒಂದು ನಮ್ಗೆ ಆಕೃತಿ ಕಾಣ್ತೈತಿ ಅಂತ ಕೇಳ್ಯಾರವ್ರು. ಅದ್ರೊಳಗ 25ದ ಸರಿಯಾದ ಉತ್ತರ ಬಂದು ಎ. 26 ಸರಿಯಾದ ಉತ್ತರ ಬಿ. 27ನೇದು ಸಹ ಬಿ ಸರಿಯಾದ ಉತ್ತರ. 28ನೇದು ಯಾವುದು ನೋಡೋದಾದ್ರೆ 28ನೇದು ಸಹ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಭಾಗ 8 ಇಲ್ಲೇನು ಕ್ಯಾರೋರು ಪ್ರಶ್ನೆ ಸಂಖ್ಯೆಗಳು 29ರಿಂದ 32ರಲ್ಲಿ ಪ್ರಶ್ನೆ ರೂಪದ ಕಾಗದ ಆಕೃತಿಯನ್ನು ತುಂಡು ಮಡಿಚಿ ಚಿತ್ರದಲ್ಲಿ ಚಿತ್ರಿಸಿರುವ ಎಡಬದಿಯಲ್ಲಿ ಮತ್ತು ABCD ಎಂಬ ಅಕ್ಷರವುಳ್ಳ ಉತ್ತರ ರೂಪದ ಆಕೃತಿಯನ್ನು ಬಲಬದಿಗೆ ನೀಡಲಾಗಿದೆ. ಇಲ್ಲಿ ಏನು ಮಾಡ್ಯಾರ ಅಂದ್ರೆ ಒಂದು ಆಕೃತಿಯನ್ನು ಮಡಿಚಿ ಒಂದು ಚಿತ್ರವನ್ನು ರಚನೆ ಮಾಡ್ಯಾರ. ಅದನ್ನು ಪೂರ್ತಿಯಾಗಿ ಓಪನ್ ಮಾಡ್ಯಾರ ಯಾವ ಥರನಂಥ ಚಿತ್ರ ಬರ್ತೈತೆ ಅಂತ ಕೇಳೋರು. ಇವುಗಳಲ್ಲಿ ಸರಿಯಾದ ಉತ್ತರ ನೋಡ್ತಾ ಹೋಗೋಣ. 29ನೇದು ಸರಿಯಾದ ಉತ್ತರ ಬಂದ ಬಿ ಸರಿಯಾದ ಉತ್ತರ. 30ನೇದು ಸರಿಯಾದ ಉತ್ತರ ಆಪ್ಷನ್ ಡಿ. 31ನೇದು ಸರಿಯಾದ ಉತ್ತರ ಆಪ್ಷನ್ ಸಿ. 32ನೇದು ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ಭಾಗ 9 ಇವುಗಳನ್ನ ಏನು ಮಾಡ್ಬೇಕಂದ್ರೆ ಬಿಡಿ ಬಿಡಿಯಾದ ಚಿತ್ರಣ ಕೊಟ್ಟಾರ. ಇವನ್ನ ಇಷ್ಟು ಸಂಪೂರ್ಣವಾಗಿ ಜೋಡಿಸಿರ ಯಾವ ಥರ ಅಂತ ನಮಗೆ ಆಕೃತಿ ಕಾಣ್ತೈತಿ ಅಂತೇಳಿ ಕೇಳೋರು. ಇವುಗಳನ್ನ ನಾವು ಇದು ಮಾಡಾಕತ್ರ ಯಾವ ಥರ ಆಕೃತಿ ಕಾಣ್ತೈತೆ ಅಂದ್ರೆ ನೋಡೋದಾದ್ರೆ 33ನೇದು ಸರಿಯಾದ ಉತ್ತರ ಆಪ್ಷನ್ ಎ. 34ನೇದು ಸರಿಯಾದ ಉತ್ತರ ಆಪ್ಷನ್ ಸಿ. 35ನೇ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 36ನೇದು ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 37ನೇದು ಸರಿಯಾದ ಉತ್ತರ ಆಪ್ಷನ್
ಬಿ ಇಸ್ ದ ರೈಟ್ ಆನ್ಸರ್. 38ದ ಸರಿಯಾದ ಉತ್ತರ ಆಪ್ಷನ್ ಎ. 39ದ ಸರಿಯಾದ ಉತ್ತರ ಆಪ್ಷನ್ ಬಿ. 40ದ್ದು ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ಇವಾಗ ಎದಕ್ಕೆ ಬಂತಪ್ಪ ಅಂದ್ರೆ ಅಂಕಗಣಿತಕ್ಕೆ ಬಂತು. ಇವಾಗ ನಮ್ದು ಕ್ವಶನ್ ಅಂಕಗಣಿತದಲ್ಲಿ 41ನೇ ಕ್ವಶನ್ ಏನೈತೆ ನೋಡೋದಾದ್ರೆ 1 ಮತ್ತು 11ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ? 1 ಮತ್ತು 11ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ 4 ಸರಿಯಾದ ಉತ್ತರ. ಯಾವುದು? ಆಪ್ಷನ್ ಬಿ ಇಸ್ ಸರಿಯಾದ ಉತ್ತರ. ನೆಕ್ಸ್ಟ್ 42ನೇದು 999 ಮತ್ತು 9999ರ ಗುಣಲಬ್ಧವು ಎಷ್ಟು ಅಂತ ಕೇಳೋರು. ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವುದಕ್ಕೆ? 42ನೇದಕ್ಕೆ ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ 43 ನೋಡೋದಾದ್ರೆ 43 ಏನು ಕೇಳೋರು 0.2 ಮತ್ತು 0.003ರ ಗುಣಲಬ್ಧವು. ಹಾಗಾದರೆ ಸರಿಯಾದ ಉತ್ತರ ಯಾವ್ದು ನೋಡೋದಾದ್ರೆ 43ನೇದ್ದು ಆಪ್ಷನ್ ಎ ರೈಟ್ ಆನ್ಸರ್. ಯಾವುದು? ಆಪ್ಷನ್ ಎ ಇಸ್ ರೈಟ್ ಆನ್ಸರ್. 64ರ ಎಲ್ಲ ಅಪವರ್ತನಗಳ ಮೊತ್ತ. 64ನೇದು ಏನು ಕೇಳೋರು? 64ರ ಎಲ್ಲ ಅಪವರ್ತನಗಳ ಮೊತ್ತವು ಎಷ್ಟು ಆಕೈತಪ್ಪ ಅಂದ್ರೆ ಒಟ್ಟಾರೆಯಾಗಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ 147. ನೆಕ್ಸ್ಟ್ 45 ನೋಡೋದಾದ್ರೆ 20 ಮತ್ತು 30ರ ನಡುವಿನ ಮಹತ್ತಮ ಸಾಮಾನ್ಯ ಅಪವರ್ತನ ಮಹಸಃ. 20 ಮತ್ತು 30ರ ನಡುವಿನ ಮಹಸಃ ಎಷ್ಟು ಅಂದ್ರೆ ಆಪ್ಷನ್ ಸಿ 10 ಸರಿಯಾದ ಉತ್ತರ. ನೆಕ್ಸ್ಟ್ 46ನೇದು ಕೆಳಗೆ ಕೊಟ್ಟಿರುವ ಲೆಕ್ಕವನ್ನು ಸರಳೀಕರಿಸಿದಾಗ ದೊರಕುವ ಉತ್ತರ. ಏನು ಕೊಟ್ಟಾರವರು? 6.082 ಪ್ಲಸ್ 60.82 ಪ್ಲಸ್ 608.2 ಮೈನಸ್ 0.6082. ಇದನ್ನು ಸರಳೀಕೃತಗೊಳಿಸಿದಾಗ ಸರಿಯಾದ ಉತ್ತರ ಎಷ್ಟು ಅಂತ ಕೇಳೋರು. 46ನೇದು ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ 47ನೇದು 0.1 ಇಂಟು 0.1 ಇಂಟು 0.1 ಇದಕ್ಕೆ ಸಮನಾಗಿದೆ. 47ನೇದು ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ 48ನೇದು 3/2 ಡಿವೈಡೆಡ್ ಬೈ 3/2 ಇಂಟು 2 ಪ್ಲಸ್ 3/2 ಇದಕ್ಕೆ ಸಮನಾಗಿದೆ ಅಂತ ಕೇಳೋರು. 48ನೇದು ಸರಿಯಾದ ಉತ್ತರ ಆಪ್ಷನ್ ಸಿ. 49ನೇದು 999 ಡಿವೈಡೆಡ್ ಬೈ 1000ರ ದಶಮಾಂಶ ರೂಪವು ಇದಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ 0.999 ಸರಿಯಾದ ಉತ್ತರ. ನೆಕ್ಸ್ಟ್ 50ನೇ ಕ್ವಶನ್ ನೋಡೋದಾದ್ರೆ 50ನೇ ಕ್ವಶನ್ನ ಸರಿಯಾದ ಉತ್ತರ 0.238ರ ಭಿನ್ನರಾಶಿ ರೂಪವು ಇದಾಗಿದೆ ಅಂತ ಕೇಳಿ. ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ 51ನೇದು 100 ಸೆಂಟಿಮೀಟರ್ ಸ್ಕ್ವೇರನ್ನು ಮೀಟರ್ ಸ್ಕ್ವೇರ್ಗೆ ಪರಿವರ್ತಿಸಿದಾಗ ಸಿಗುವ ಉತ್ತರ. ಸರಿಯಾದ ಉತ್ತರ ಬಿ 0.01 ಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಕ್ವಶನ್ ಏನೈತಿ? ದೆಹಲಿಯಿಂದ ಜಯಪುರಕ್ಕೆ ಪ್ರಯಾಣ ಮಾಡುವ ರೈಲು ಬೆಳಗ್ಗೆ 10:45ಕ್ಕೆ ದೆಹಲಿಯಿಂದ ಹೊರಟು ಮಧ್ಯಾಹ್ನ 3:30ಕ್ಕೆ ಜೈಪುರ ತಲುಪುತ್ತದೆ. ಹಾಗಾದರೆ ಪ್ರಯಾಣದ ಒಟ್ಟು ಸಮಯ ಎಷ್ಟು ಅಂತ ಕೇಳೋರು. ಒಟ್ಟು ಸಮಯ ಎಷ್ಟಾಗತ್ತೆ ಹಂಗಾರೆ 52ನೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 4 ಗಂಟೆ 45 ನಿಮಿಷ. ನೆಕ್ಸ್ಟ್ 53ನೇ ಕ್ವಶನ್. 53ನೇ ಕ್ವಶನ್ ಕೆಳಗೆ ಕೊಟ್ಟಿರುವ ಲೆಕ್ಕದಲ್ಲಿ ಬಿಟ್ಟಿರುವ ಸ್ಥಳದಲ್ಲಿ ತುಂಬಬೇಕಾದ ಸಂಖ್ಯೆಯು. ಏನು ಕೊಟ್ಟಾರೋ ಸಂಖ್ಯೆ 58,394 ಮೈನಸ್ 86 ಮೈನಸ್ 86 ಇಸ್ಕ್ವಲ್ ಟು ಡ್ಯಾಶ್ ಇಂಟು
86 ಕೊಟ್ಟಾರ. ಅದರ 53ನೇ ಸರಿಯಾದ ಉತ್ತರ ಆಪ್ಷನ್ ಎ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ 677. ನೆಕ್ಸ್ಟ್ 54ನೇದು. ಒಂದು ಪೆಟ್ಟಿಗೆಯಲ್ಲಿ 500 ಮೊಟ್ಟೆಗಳು ಇದ್ದವು. ಅವುಗಳಲ್ಲಿ 3/25 ಒಡೆದು ಹೋಗುತ್ತವೆ ಮತ್ತು 1/5 ಅತಿಥಿಗಳಿಗೆ ನೀಡಲಾಯಿತು. ಹಾಗಾದರೆ ಬಳಸಬಹುದಾದ ಒಟ್ಟು ಮೊಟ್ಟೆಗಳ ಸಂಖ್ಯೆ ಎಷ್ಟು ಅಂತ ಕೇಳೋರು. 54ನೇದು ಸರಿಯಾದ ಉತ್ತರ ಬಂದು ಸಿ. ನೆಕ್ಸ್ಟ್ 55ನೇದು. ಒಂದು ಅಂಗಡಿಯವನು 200 ರೂಗಳಿಗೆ ಒಂದು ಗಡಿಯಾರವನ್ನು ಖರೀದಿಸುತ್ತಾನೆ ಮತ್ತು 40 ರೂಪಾಯಿಗೆ ಲಾಭವನ್ನು ಮಾಡಿಕೊಂಡು ಅದನ್ನು ಮಾರಾಟ ಮಾಡ್ತಾನೆ. ಹಾಗಾದರೆ ಆ ಗಡಿಯಾರವನ್ನು ಮಾರಾಟ ಮಾಡಿದ ದರ ಅಂತ ಕೇಳಾರ. ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಹಂಗಾರೆ ಅದಕ್ಕೆ ಆಪ್ಷನ್ ಸಿ 240 ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ 56ನೇ ಕ್ವಶನ್. ಒಂದು ಹಣ್ಣಿನ ಅಂಗಡಿಯವನು 1500ಕ್ಕೆ ಆ್ಯಪಲ್ಗಳನ್ನು ಖರೀದಿಸುತ್ತಾನೆ. ಅದನ್ನು ಆತ ತನ್ನ ಅಂಗಡಿಗೆ ತೆಗೆದುಕೊಂಡು ಬರಲು 100 ರೂಪಾಯಿಯನ್ನು ಖರ್ಚು ಮಾಡುತ್ತಾನೆ. ತಾನು ತಂದ ಆ್ಯಪಲ್ಗಳನ್ನು ಆತ ಒಟ್ಟು 2236 ರೂಪಾಯಿಗಳಿಗೆ ಮಾರಾಟ ಮಾಡುತ್ತಾನೆ. ಹಾಗಾದರೆ ಆತನು ಗಳಿಸಿದ ಒಟ್ಟು ಲಾಭ ಎಷ್ಟು ಅಂತ ಕೇಳ. ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಒಟ್ಟು ಲಾಭ ಎಷ್ಟು ಕಳ್ಸ ಅಂದ್ರೆ 636 ರೂಪಾಯಿ. ನಂತರ 57ನೇದು. ಒಂದು ಪಂಚಭುಜದ ಸುತ್ತಳತೆಯು 80 ಸೆಂಟಿಮೀಟರ್ ಆಗಿದ್ದು ಅದರ 4 ಬಾಹುಗಳ ಮೊತ್ತವು 63 ಸೆಂಟಿಮೀಟರ್ ಆಗಿದ್ದರೆ ಆ ಪಂಚಭುಜದ 5ನೇ ಬಾಹುವಿನ ಉದ್ದವು ಎಷ್ಟು ಅಂತ ಕೇಳ. 5ನೇ ಬಾಹುವಿನ ಉದ್ದ ಎಷ್ಟಪ್ಪ ಅಂದ್ರೆ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ 17 ಸೆಂಟಿಮೀಟರ್. ನೆಕ್ಸ್ಟ್ 58ನೇದು ನೋಡೋದಾದ್ರೆ ಒಂದು ಸಂಪೂರ್ಣ ಕೋನವು ಇದಕ್ಕೆ ಸಮನಾಗಿರುತ್ತದೆ. ಏನು ಕ್ಯಾರೋರು ಒಂದು ಸಂಪೂರ್ಣ ಕೋನವು ಇದಕ್ಕೆ ಸಮನಾಗಿರ್ತದೆ ಅಂದರೆ 4 ಕೋನಗಳಿಗೆ ಸಮನಾಗಿರ್ತವೆ. ಸರಿಯಾದ ಉತ್ತರ ಆಪ್ಷನ್ ಡಿ 4 ಕೋನಗಳಿಗೆ ಸಮನಾಗಿರುತ್ತದೆ. ನೆಕ್ಸ್ಟ್ 59ನೇದು ಏನೈತಿ. ಒಂದು ಆಯತದ ಎಲ್ಲ ಒಳಕೋನಗಳ ಮೊತ್ತವು ಇದಕ್ಕೆ ಸಮನಾಗಿರುತ್ತದೆ. ಹಾಗಾದ್ರೆ ಒಂದು ಆಯತದ ಎಲ್ಲ ಒಳಕೋನಗಳ ಮೊತ್ತ ಇದಕ್ಕೆ ಸಮನಾಗಿರ್ತೈತಿ. ಆಪ್ಷನ್ ಎ 360 ಡಿಗ್ರಿಗೆ ಸಮನಾಗಿರುತ್ತದೆ. ನೆಕ್ಸ್ಟ್ 59ನೇದು. 115 ಕುಟುಂಬಗಳ ಒಂದು ಸಮೀಕ್ಷೆಯಲ್ಲಿ ಪ್ರತಿ ಕುಟುಂಬದಲ್ಲಿನ ಮಕ್ಕಳ ಸಂಖ್ಯೆಯನ್ನು ದಾಖಲಿಸಿಕೊಂಡು ದೊರಕಿದ ದತ್ತಾಂಶವನ್ನು ಸ್ತಂಭ ನಕ್ಷೆಯ ಮೂಲಕ ಚಿತ್ರೀಕರಿಸಲಾಗಿದೆ. ಬಾರ್ ಗ್ರಾಫ್ನಲ್ಲಿ ತಿಳಿಸಿರುವಂತೆ ಮಕ್ಕಳಿಲ್ಲದ ಕುಟುಂಬಗಳ ಸಂಖ್ಯೆಯು ಡ್ಯಾಶ್ ಅಂತ ಎಷ್ಟು ಅಂತ ಕ್ಯಾರಲ್ಲಿ. ಇದ್ರ ಸರಿಯಾದ ಉತ್ತರ ಎಷ್ಟಪ್ಪ ಅಂದ್ರೆ 60ನೇದ್ರ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಇದಿಷ್ಟೇನಾಯ್ತು, ಇಲ್ಲಿ ಮಟ್ಟ ಅಂಕಗಣಿತ ಕಂಪ್ಲೀಟ್ ಆಯಿತು. ಇನ್ನು ಭಾಷೆಯ ಪರೀಕ್ಷೆಯನ್ನು ನೋಡಿದಾದ್ರೆ ಇಲ್ಲಿ ನಿಮಗೆ ಏನು ಕೊಟ್ಟಾರ, ಪ್ಯಾರಾಗ್ರಾಫ್ ಕೊಟ್ಟ ಕ್ವಶನ್ಗಳನ್ನ ಕೊಟ್ಟು ಅದನ್ನು ನೋಡಿ ಉತ್ತರಿಸಿ ಅಂತ ಕೊಟ್ಟಾರ. ಇವಾಗ ನಾವು ಪ್ಯಾರಾಗ್ರಾಫ್ ಓದೋದು ಬೇಡ, ಡೈರೆಕ್ಟ್ ಆನ್ಸರ್ನ ನೋಡ್ತಾ ಹೋಗೋಣ. 61ನೇದ್ರದ ಸರಿಯಾದ ಉತ್ತರ. 61ನೇದ್ರ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಬಿ ಇಸ್ ಅ ರೈಟ್ ಆನ್ಸರ್. 62ನೇದು ಯಾವುದಂದ್ರೆ 62ನೇದ್ರದ್ದು ಸಿ ಇಸ್ ಅ ರೈಟ್ ಆನ್ಸರ್. 63ನೇದು ಹೂಗಳ ವ್ಯಾವಹಾರಿಕ ಉಪಯೋಗಗಳು ಅಂತ ಯಾರು ಎಷ್ಟು. 63ನೇದ್ರದ್ದು ರೈಟ್ ಆನ್ಸರ್ ಎ ಟೀ, ಸುಗಂಧ ದ್ರವ್ಯಗಳು ಮತ್ತು ಅಲಂಕಾರಿಕ ಪ್ರಸಾಧನಗಳ ತಯಾರಿಕೆ. ನೆಕ್ಸ್ಟ್ 64ನೇತಿ. ಡ್ಯಾಶ್ ಹೂಗಳನ್ನು ಔಷಧಿ ತಯಾರಿಸಲು ಉಪಯೋಗಿಸುತ್ತಾರೆ. ಯಾವಪ್ಪ ಅಂದ್ರೆ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ 65ನೇದು. ಪರಿಣಾಮ ಇದರ ಅರ್ಥ. ಪರಿಣಾಮ ಇದರ ಅರ್ಥ ಏನಪ್ಪ ಅಂದ್ರೆ ಆಪ್ಷನ್ ಬಿ ಪ್ರಭಾವ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಮತ್ತಿಲ್ಲಿ ವಾಕ್ಯವೃಂದ 2. ಮತ್ತಿಲ್ಲಿ ಏನು ಕೊಟ್ಟಾರು, ವಾಕ್ಯವೃಂದವನ್ನು ಕೊಟ್ಟ ಉತ್ತರಿಸಿ ಅಂತ ಕೊಟ್ಟಾರ. ಇದ್ರೊಳಗೆ ನೋಡೋದಾದ್ರೆ 66ನೇದು. ಸೋನಮ್ ಡ್ಯಾಶ್ ಜೊತೆ ಅಂಗಡಿಗೆ ಹೋಗಿದ್ದಳು. ಸೋನಮ್ ಯಾರ ಜೊತೆ ಅಂಗಡಿಗೆ ಹೋಗಿಲ್ಲಪ್ಪ ಅಂದ್ರೆ ಅಪ್ಪನ ಜೊತೆ ಅಂಗಡಿಗೆ ಹೋಗಿದ್ದಳು. ಸೋನಮ್ ಹೊಳೆಯುವ ಡ್ಯಾಶ್ ಸೈಕಲನ್ನು ಅಂಗಡಿಯಲ್ಲಿ ನೋಡಿ ಆಕರ್ಷಿತಳಾದಳು. ಸೋನಮ್ಮ ಹೊಳೆಯುವ ಯಾವ ಕಲರ್ ಸೈಕಲ್ ನೋಡ್ತಪ್ಪ ಅಂದ್ರೆ ಆಪ್ಷನ್ ಎ
ಕೆಂಪು ಬಣ್ಣದ ಸೈಕಲನ್ನು ನೋಡಿ ಆಕೆ ಆಕರ್ಷಿತಳಾಗ್ತಾಳೆ. 68. ಸೋನಂಗೆ ಆಕೆಯ ತಂದೆ ತಾಯಿಗಳು ಹೊಸ ಕೆಂಪು ಸೈಕಲನ್ನು ಯಾವುದಕ್ಕೆ ಉಡುಗೊರೆಯಾಗಿ ನೀಡಿದರು? ಎದಕ್ಕೆ ಉಡುಗೊರೆಯಾಗಿ ನೀಡ್ತಾರಪ್ಪ ಅಂದ್ರೆ ಆಕೆಯ ಹುಟ್ಟುಹಬ್ಬ. ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಸೋನಂ ತನ್ನ ಸಂತೋಷವನ್ನು ಹೇಗೆ ಪ್ರಕಟಿಸಿದಳು? ಸೋನಂ ತನ್ನ ಸಂತೋಷವನ್ನು ತಂದೆ ತಾಯಿಯನ್ನು ಆಲಿಂಗಿಸಿ ಏನು ಮಾಡ್ತಪ್ಪ ಅಂದರೆ ಪ್ರಕಟಿಸಿದಳು. ನೆಕ್ಸ್ಟ್ 70ನೇದು ಆಶ್ಚರ್ಯ ಪದದ ಸಮಾನ ಪದ ಯಾವಪ್ಪ ಅಂದ್ರೆ ವಿಸ್ಮಿತ. ಯಾವುದು? ಆಪ್ಷನ್ ಬಿ ಇಸ್ ಅ ವಿಸ್ಮಿತ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ 71ನೇದು ಕ್ವಶನ್. ಇಲ್ಲೂ ವಾಕ್ಯವೃಂದ 3. ಈ ವಾಕ್ಯವೃಂದನ ಓದಿ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ನೀಡಬೇಕು. ಇಲ್ಲಿ 71ನೇದು ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ನರ್ತಕಿಯು ದಪ್ಪ ಗಾಜಿನ ಸೀಸೆ ಹಿಂದೆ ಇರಲು ಕಾರಣ ಅದು ಒಂದು ಅಪರೂಪದ ಕಲಾಕೃತಿ ಆಗಿತ್ತು. ಆದ ಕಾರಣ ಅದನ್ನ ಏನು ಮಾಡಿದ್ರು ಅಂದ್ರೆ ಗಾಜಿನ ಸೀಸೆಯ ಹಿಂದೆ ಇಡೋಕೆ ಕಾರಣ ಆಗಿತ್ತು. ನೆಕ್ಸ್ಟ್ 62ನೇದು ಪದಕಗಳು ಯಾವುದರ ಭಾಗ ಅಂತ ಕೇಳೋರು. ಪದಕಗಳು ಕಂಠಹಾರದ ಒಂದು ಭಾಗ. ಆಪ್ಷನ್ ಬಿ ರೈಟ್ ಆನ್ಸರ್. 73 ಹೇಳಿಕೆ 1 ಮತ್ತು 2 ಓದಿಕೊಂಡು ಕೆಳಗೆ ನೀಡಲಾಗಿರೋ ಉತ್ತರವನ್ನು ಸರಿಯಾದ ಒಂದನ್ನು ಆಯ್ಕೆ ಮಾಡಿ. ಏನು ಕೊಟ್ಟರು? ಆಕೆಯ ಬಳೆಗಳು ಚಿಪ್ಪುಗಳು ಮತ್ತು ತೆಳುವಾದ ಲೋಹಗಳಿಂದ ತಯಾರಿಸಲ್ಪಟ್ಟಿವೆ. 2ನೇ ಹೇಳಿಕೆ ಏನು ಕೊಟ್ಟಾರಂದ್ರೆ ಆಕೆ ದಂತದಿಂದ ತಯಾರಿಸಿದ ಕಂಠಹಾರವನ್ನು ಧರಿಸಿದ್ದಾಳೆ. ಇದ್ರೊಳಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 73ನೇದು ಎ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ 74ನೇದು ಏನು ಕೊಟ್ಟರು? ಕೆಳಗಿನವುಗಳಲ್ಲಿ ನಿರ್ಭಯ ಪದಕ್ಕೆ ಪರ್ಯಾಯವಲ್ಲದ ಪದ ಯಾವುದು ಅಂತ ಕ್ಯಾರ. 74ನೇದು ಸರಿಯಾದ ಉತ್ತರ ಆಪ್ಷನ್ ಎ ಹೆದರು ಎನ್ನುವುದು ಸರಿಯಾದ ಉತ್ತರ. ನೆಕ್ಸ್ಟ್ 75 ಕಲಾಕೃತಿ ಶಬ್ದದ ಅರ್ಥ. ಕಲಾಕೃತಿ ಶಬ್ದದ ಅರ್ಥ ಯಾವಪ್ಪ ಅಂದ್ರೆ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಮಾನವ ನಿರ್ಮಿತ ಕಲೆಗಳ ನಮೂನೆ. ನೆಕ್ಸ್ಟ್ ನೋಡೋದಾದ್ರೆ ವಾಕ್ಯವೃಂದ 4. ಆ ವಾಕ್ಯವೃಂದನ ಓದಿಕೊಂಡು ಇವಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು. ಇದ್ರೊಳಗೆ 78 ಏನು ಕೊಟ್ಟಾರೆ? ದೊಡ್ಡ ಗಾತ್ರದ ಪಾಂಡಾಗಳನ್ನು ಮೃಗಾಲಯಗಳಲ್ಲಿ ಸಂರಕ್ಷಿಸುವುದು ತುಂಬ ಕಠಿಣ ಏಕೆ ಅಂತ ಕ್ಯಾರ. ಅದಕ್ಕೆ ಸರಿಯಾದ ಉತ್ತರ 76ನೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 77 ದೊಡ್ಡ ಗಾತ್ರದ ಪಾಂಡಾಗಳ ಮುಖ್ಯ ಆಹಾರ ಯಾವುದು? ದೊಡ್ಡ ಗಾತ್ರದ ಪಾಂಡಾಗಳ ಮುಖ್ಯ ಆಹಾರ ಯಾವುದಪ್ಪ ಅಂದ್ರೆ ಬಿದಿರಿನ ಚಿಗುರುಗಳು. ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ 78 ಈ ಅಪೂರ್ವ ಪ್ರಾಣಿ ಸಂತತಿ ನಶಿಸುತ್ತಿರಲು ಕಾರಣವೇನು ಅಂತ ಕ್ಯಾರೋರ್. ಸರಿಯಾದ ಉತ್ತರ ನೋಡೋದಾದ್ರೆ ಇದು 78 ಬಿ ಸರಿಯಾದ ಉತ್ತರ. ಹೆಚ್ಚಿನ ಸಂಖ್ಯೆಯಲ್ಲಿ ಬೇಟೆಯಾಡುವುದು ಮತ್ತು ಅವುಗಳ ನೈಸರ್ಗಿಕ ಆವಾಸ ಸ್ಥಾನಗಳನ್ನು ನಾಶ ಮಾಡುತ್ತಿರುವುದು ಅಪೂರ್ವ ಪ್ರಾಣಿ ಸಂತತಿ ನಶಿಸುತ್ತಿರಲು ಪ್ರಮುಖವಾದ ಕಾರಣ ಆಗೈತಿ. ನೆಕ್ಸ್ಟ್ 79 ಕೆಳಗಿನವುಗಳಲ್ಲಿ ಯಾವುದು ವಿಶಾಲ ಶಬ್ದದ ವಿರುದ್ಧ ಪದ? ವಿಶಾಲ ಪದದ ವಿರುದ್ಧ ಪದ ಯಾವಪ್ಪ ಅಂದ್ರೆ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಕಡಿಮೆ. ಮೃಗಾಲಯವು ಡ್ಯಾಶ್ ಅಂತ ಯಾರು? ಪ್ರಾಣಿಗಳು. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಾಣಿಗಳು ಆಹಾರ ಸೇವಿಸಿ ವಿಶ್ರಾಂತಿ ಪಡೆಯುವ ಸ್ಥಳ. ಇದಿಷ್ಟಾಗಿತ್ತು ಇವತ್ತಿನ ನಡೆದಂಥ ನವೋದಯ ಪರೀಕ್ಷೆ ಕೀ ಉತ್ತರಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ವಿ ಟ್ಯೂಟೋರಿಯಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಒತ್ತಿ. ಧನ್ಯವಾದಗಳು.